ಕೇಂದ್ರ ಮೈದಾನದಿಂದ ಕ್ರೀಡಾ ಜ್ಯೋತಿಯನ್ನ ಅತಿಥಿಗಳ ಸಮಕ್ಷಮದಲ್ಲಿ ಉದ್ಘಾಟನೆ ಮಾಡಿ ಈಗಾಗಲೇ ನಮ್ಮ ಕ್ಷೇತ್ರದ ಸಮೀಪ ಬಂದಿದೆ. ದಯಮಾಡಿ ಎಲ್ಲ ಬಂದಿರತಕ್ಕಂಥ ಅತಿಥಿಗಳು ಒಂದು ಸುತ್ತು ನಮ್ಮ ಈ ಕ್ರೀಡಾಂಗಣಕ್ಕೆ ಕ್ರೀಡಾ ಜ್ಯೋತಿಯೊಂದಿಗೆ ಸುತ್ತನ್ನು ಬಂದು ಕಾರ್ಯಕ್ರಮ ಪ್ರಾರಂಭ ಮಾಡಲಿಕ್ಕೆ ನಮ್ಮೊಂದಿಗೆ ಸಹಕರಿಸಬೇಕು ವಿನಂತಿ ಇದೆ. ರವೀಂದ್ರ ಶೆಟ್ಟಿ ಉಳಿದೊಟ್ಟು ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ದೇಳಘಟ್ಟದ ಆಡಳಿತ ನಿರ್ದೇಶಕರು ಹಾಗೂ ನಮ್ಮ ಈ ಕ್ಷೇತ್ರದ ಅನನ್ಯ ಭಕ್ತರು, ಹಾಗೆ ಶ್ರೀಯುತ ಸದಾನಂದ ಮಾಸ್ಟರ್ ದಂಪತಿಗಳು, ಹಾಗೆ ಪ್ರವೀಣ್ ಶೆಟ್ಟಿ ಕುಂಪಲ, ಆಕಾಶ್ ಕುಮಾರ್ ಉಳ್ಳಾಲ, ಶ್ರೀಮತಿ ಪುಷ್ಪಲತಾ ರೈ, ಬಂದಿರತಕ್ಕಂಥ ಎಲ್ಲ ಅತಿಥಿಗಳು ಕ್ರೀಡಾ ಜ್ಯೋತಿಯ ಸಮಕ್ಷಮದಲ್ಲಿ ಒಂದು ಪ್ರದಕ್ಷಿಣೆಯನ್ನ ಈ ಒಂದು ಕ್ರೀಡಾಂಗಣಕ್ಕೆ ಬಂದು ನಮ್ಮ ಈ ಸಭಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಿಕ್ಕೆ ಅನುವು ಮಾಡಿಕೊಳ್ಬೇಕು ಅಂತ ವಿನಂತಿಯನ್ನ ಮಾಡ್ತಾ ಇದೆ. ಕ್ರೀಡಾಕೂಟ 2024 ಶ್ರೀ ಅಯ್ಯಪ್ಪ ಸ್ವಾಮಿ ಭಜನಾ ಮಂಡಳಿಯ ಆಶ್ರಯದಲ್ಲಿ ಸತತ 3ನೇ ವರ್ಷದ ಕ್ರೀಡಾಕೂಟ ಈಗಾಗಲೇ ಕ್ರೀಡಾ ಜ್ಯೋತಿಯನ್ನ ಕೇಂದ್ರ ಮೈದಾನದಲ್ಲಿ ಉದ್ಘಾಟನೆ ಮಾಡಿ ಈಗಾಗಲೇ ಕ್ರೀಡಾ ಜ್ಯೋತಿ ನಮ್ಮ ಈ ಕ್ರೀಡಾಂಗಣಕ್ಕೆ ಬಂದು ತಲುಪಿದೆ. ನಾವು ಸಭಾ ಕಾರ್ಯಕ್ರಮವನ್ನ ಚಿಕ್ಕದಾಗಿ ಚುಕ್ಕಬಿದೊಟ್ಟು ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ದೇಳಘಟ್ಟೆ ಇದರ ಆಡಳಿತ ನಿರ್ದೇಶಕರು ಹಾಗೂ ಭಾರತೀಯ ಜನತಾ ಪಾರ್ಟಿಯ ಉಪಾಧ್ಯಕ್ಷರಾಗಿಯೂ ಈ ಕ್ಷೇತ್ರದ ಅನನ್ಯ ಭಕ್ತರಾಗಿ ದಯಮಾಡಿ ವೇದಿಕೆಗೆ ಬರಬೇಕಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಹಾಗೆ ನಮ್ಮೊಂದಿಗೆ ಅನುದಾನಿತ ಕಿರಿಯ ಪ್ರಾಥಮಿಕ ಶಾಲೆಯ ನಿವೃತ್ತ ಪ್ರಾಧ್ಯಾಪಕ ದಂಪತಿಗಳಾದ ಶ್ರೀಯುತ ಸದಾನಂದ ಮಾಸ್ಟರ್ ಮತ್ತು ಶ್ರೀಮತಿ ರತ್ನಾವತಿ ಸದಾನಂದ ನಾವು ಕೂಡ ದಯಮಾಡಿ ವೇದಿಕೆಗೆ ಬರಬೇಕು. ಹಾಗೆ ಶ್ರೀಯುತ ಪ್ರವೀಣ್ ಶೆಟ್ಟಿ ಕುಂಪಲ, ಶ್ರೀಯುತ ಆಕಾಶ್ ಕುಮಾರ್ ಉಳ್ಳಾಲ್, ಶ್ರೀಮತಿ ಪುಷ್ಪಲತಾ ರೈ ದಯಮಾಡಿ ತಾವು ಕೂಡ ವೇದಿಕೆಗೆ ಬರಬೇಕು. ಹಾಗೆ ಭಜನಾ ಮಂಡಳಿಯ ಸಂಚಾಲಕರ ಶ್ರೀಯುತ ರೋಹಿತ್ ಬಗಂಬಿಲ ತಾವು ಕೂಡ ವೇದಿಕೆಗೆ ಬಂದು ಆಸೀನರಾಗಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹಾಗೆ ಮೋಹನ್ ದಾಸ್ ರೈ ದಯಮಾಡಿ ತಾವು ಕೂಡ ವೇದಿಕೆಗೆ ಬರಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ.
ವಿಘ್ನ ನಿವಾರಕ ಶ್ರೀ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಈ ಕ್ಷೇತ್ರದ ಆರಾಧ್ಯ ದೇವರಾದ ಧರ್ಮಶಾಸ್ತ್ರನಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಕ್ಷೇತ್ರದ ತಾಯಿ ದುರ್ಗೆಗೆ, ಸುಬ್ರಹ್ಮಣ್ಯ ದೇವರಿಗೆ ಹಾಗೂ ಎಲ್ಲ ಪರಿವಾರ ಶಕ್ತಿಗಳಿಗೆ ಮತ್ತು ಈ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ದೈವ ದೇವರುಗಳಿಗೆ ಮೊದಲಾಗಿ ವಂದಿಸಿಕೊಳ್ಳುತ್ತಾ 3ನೇ ವರ್ಷದ ಕ್ರೀಡಾಕೂಟ 2024 ಇದು ಶ್ರೀ ಅಯ್ಯಪ್ಪ ಸ್ವಾಮಿ ಭಜನಾ ಮಂಡಳಿಯ ಒಂದು ಮಾರ್ಗದರ್ಶನದಲ್ಲಿ ಕ್ಷೇತ್ರದ ಆಡಳಿತ ವರ್ಗದವರ ಸಹಕಾರದಲ್ಲಿ ಹಾಗೆ ಎಲ್ಲ ಭಕ್ತಾಭಿಮಾನಿಗಳ ಒಂದು ನೆರವಿನೊಂದಿಗೆ 3ನೇ ವರ್ಷದ ಈ ಕ್ರೀಡಾಕೂಟ ಇವತ್ತು ನಡೀತಾ ಇದೆ. ಈಗಾಗಲೇ ಕ್ರೀಡಾ ಜ್ಯೋತಿಯನ್ನ ಕೇಂದ್ರ ಮೈದಾನದಲ್ಲಿ ಉದ್ಘಾಟನೆ ಮಾಡಿ ಇದೀಗ ನಾವು ಒಂದು ಸಭಾ ಕಾರ್ಯಕ್ರಮಕ್ಕೆ ಅಣಿಯಾಗ್ತಾ ಇದ್ದೇವೆ. ಮೊದಲನೇದಾಗಿ ಈ ಸಭಾ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಚಂದಗಾಣಿಸಿಕೊಡಬೇಕು ಅಂತ ನಮ್ಮ ಈ ಭಜನಾ ಕಲಿಕಾ ಕೇಂದ್ರದ ವಿದ್ಯಾರ್ಥಿಗಳಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ನೀ ಫಲದಾಯಕ ನೀನೇ ವಿನಾಯಕ, ನೀ ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ. ಕಾರ್ಯಾರಂಭದಿ ಭಜಿಸುವೆ ನಿನ್ನನು, ಕಾರ್ಯಾರಂಭದಿ ಭಜಿಸುವೆ ನಿನ್ನನು, ಕಾರ್ಯಸಿದ್ಧಿ ಪೂಜೆ ಮಗೆ ವಿನಾಯಕ, ಕಾರ್ಯಸಿದ್ಧಿ ಪೂಜೆ ಮಗೆ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ. ವಿದ್ಯಾರಂಭದಿ ಭಜಿಸುವೆ ನಿನ್ನನು, ವಿದ್ಯಾರಂಭದಿ ಭಜಿಸುವೆ ನಿನ್ನನು, ವಿದ್ಯೆ ಸಿದ್ಧಿ ಪೂಜೆ ಮಗೆ ವಿನಾಯಕ, ವಿದ್ಯೆ ಸಿದ್ಧಿ ಪೂಜೆ ಮಗೆ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ. ಭಜನಾರಂಭದಿ ಭಜಿಸುವೆ ನಿನ್ನನು, ಭಜನಾರಂಭದಿ ಭಜಿಸುವೆ ನಿನ್ನನು, ಭಜನೆ ಸಿದ್ಧಿ ಪೂಜೆ ಮಗೆ ವಿನಾಯಕ, ಭಜನೆ ಸಿದ್ಧಿ ಪೂಜೆ ಮಗೆ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ. ಶೆಟ್ಟಿ ವೇದಿಕೆಗೆ ಬರಬೇಕು. ಹಾಗೆ ನಮ್ಮ ಕ್ಷೇತ್ರದಲ್ಲಿ ನಿನ್ನೆಯಿಂದ 2 ತಿಂಗಳು ನಿತ್ಯ ನಿರಂತರ ಅನ್ನದಾನ ನಡೀತದೆ. ಈ ಒಂದು ಅನ್ನದಾನದ ಸಮಿತಿಯ ಒಂದು ಸಂಚಾಲಕತ್ವ ಶ್ರೀಯುತ ಶರತ್ರಾಜ್ ಶೆಟ್ಟಿ ದಯಮಾಡಿ ವೇದಿಕೆಗೆ ಬರಬೇಕಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಹಾಗೆ ನಮ್ಮ ಕ್ಷೇತ್ರದ ಪ್ರಧಾನ ಅರ್ಚಕರು ಅಯ್ಯಪ್ಪನ ನಿತ್ಯ ಸೇವೆಯನ್ನು ಮಾಡ್ತಕ್ಕಂಥ ಶ್ರೀಯುತ ಲಕ್ಷ್ಮೀಶ ಬೈಪಡಿತಾಯ ಕೂಡ ದಯಮಾಡಿ ವೇದಿಕೆಗೆ ಬರಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಮೋಹನ್ ದಾಸ್ ಶೆಟ್ಟಿ ಕಾರ್ಯಕ್ರಮವನ್ನು ಮುಂದಕ್ಕಿಕೊಂಡು ಹೋಗ್ತಾ ಇದ್ದೇವೆ. ಬಂದಿರತಕ್ಕಂಥ ಎಲ್ಲ ಅತಿಥಿ ಅಭ್ಯಾಗತರನ್ನ ಸ್ವಾಗತ ಮಾಡಬೇಕು ಅಂತ ರಾಜೇಶ್ ನಡಂಜೆಯವರಲ್ಲಿ ವಿನಂತಿಯನ್ನು ಮಾಡ್ತೇವೆ. ಕ್ಷಮಿಸಿ, ರಾಜೇಶ್ ನಡಂಜೆ ಅಲ್ಲ, ನಮ್ಮ ಪ್ರವೀಣ್ ದೇಳಕಟ್ಟೆ. ಸ್ವಾಮಿ ಶರಣಮಯ್ಯಪ್ಪ. ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಬೆಳ್ಮ ದೇರಳಕಟ್ಟೆ ಹಾಗೂ ಶ್ರೀ ಅಯ್ಯಪ್ಪ ಸ್ವಾಮಿ ಭಜನಾ ಮಂಡಳಿ ರಿಜಿಸ್ಟರ್ಡ್ ಬೆಳ್ಮ ದೇರಳಕಟ್ಟೆ ಇದರ ವತಿಯಿಂದ ನಡೆಯುತ್ತಿರುವಂತಹ ಕ್ರೀಡಾಕೂಟ 2024ನೇ ಈ ಕ್ರೀಡಾಕೂಟ ಸಮಾರಂಭದ ಕಾರ್ಯಕ್ರಮದಲ್ಲಿ ಈ ವೇದಿಕೆಯಲ್ಲಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಪ್ರವೀಣ್ ಶೆಟ್ಟಿ ಪಿಲಾರ್ ಮೇಗಿನ ಮನೆ ಶ್ರೀಯುತರು 16 ವರ್ಷಗಳ ಕಾಲ ಭಾರತೀಯ ಸೇನೆಯಲ್ಲಿ ಕಾರ್ಯನಿರ್ವಹಿಸಿರುತ್ತಾರೆ. ಹಾಗೆ 11 ವರ್ಷ ಜಮ್ಮು ಕಾಶ್ಮೀರದಲ್ಲಿ ಹಾಗೂ 5 ವರ್ಷ ಇತರೆ ರಾಜ್ಯಗಳಲ್ಲಿ ತಮ್ಮ ದೇಶ ಸೇವೆಯನ್ನು ಮಾಡಿರುತ್ತಾರೆ.
ಶ್ರೀಯುತರಿಗೆ ಆಪರೇಷನ್ ವಿಜಯ್ ಸ್ಟಾರ್ ಹಾಗೆ ವಿಜಯ್ ಸ್ಟಾರ್ ಕಾರ್ಗಿಲ್ ಮೆಡಲ್ ಎಂಬ ಪ್ರಶಸ್ತಿಯು ಲಭಿಸಿರುತ್ತದೆ. ಶ್ರೀಯುತರನ್ನು ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಪರವಾಗಿ ಹಾಗೂ ನೆರೆದಿರುವಂತಹ ಎಲ್ಲ ಕ್ರೀಡಾಭಿಮಾನಿಗಳ ಪರವಾಗಿ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತರಿಗೆ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾಗಿರುವಂತಹ ಚಂದ್ರಾಸಾಡ್ಯ ಅಂತ ಇವರು ಶಾಲನ್ನಿತ್ತು ಸ್ಮರಣಿಕೆಯನ್ನಿತ್ತು ಅವರನ್ನು ಸ್ವಾಗತಿಸಬೇಕಂತ ಈ ದಿನದ ಕಾರ್ಯಕ್ರಮದಲ್ಲಿ ಈ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕಿರುವಂತಹ ನಮ್ಮ ಗುರುಗಳಾದ ಅನುದಾನಿತ ಕಿರಿಯ ಬೆಳ್ಮ ಪ್ರಾಥಮಿಕ ಶಾಲೆಯ ಶಿಕ್ಷಕರಾಗಿರುವಂತಹ ಶ್ರೀಯುತ ಸದಾನಂದ ಎನ್ ಇವರು 30 ವರ್ಷಗಳ ಕಾಲ ಶಿಕ್ಷಕ ವೃತ್ತಿಯನ್ನು ಮುಂದುವರಿಸಿಕೊಂಡು ಬಂದಿದ್ದರು. ಅದೇ ರೀತಿ 27 ವರ್ಷಗಳ ಕಾಲ ಅದೇ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ಕಾರ್ಯನಿರ್ವಹಿಸಿ ಇದೀಗ ತಮ್ಮ ನಿವೃತ್ತಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಇವರನ್ನು ಕೂಡ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಹಾಗೂ ನೆರೆದಿರುವಂತಹ ಎಲ್ಲ ಕ್ರೀಡಾಭಿಮಾನಿಗಳ ಪರವಾಗಿ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತರಿಗೆ ಆಡಳಿತ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಜಗದೀಶ್ ರೈ ಬೆಳ್ಮ ಹೊಸಮನಿ ಇವರು ಶಾಲು ಹೂ ಹಾಗೆ ಸ್ಮರಣಿಕೆಯನ್ನಿತ್ತು ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಲಿಕ್ಕಿರುವಂತಹ ಮತ್ತೊಬ್ಬರು ಶಿಕ್ಷಕರು ನಮ್ಮ ನೆಚ್ಚಿನ ಗುರುಗಳು ರತ್ನಾವತಿ ಸದಾನಂದ ಎನ್ ಇವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಭಜನಾ ಮಂಡಳಿಯ ಸದಸ್ಯರಾದಂತಹ ಶ್ರೀಮತಿ ರೋಹಿಣಿ ಇವರು ವಂದನೆಯನ್ನು ಸಲ್ಲಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಶ್ರೀ ರವೀಂದ್ರ ಶೆಟ್ಟಿ ಉಳಿದೊಟ್ಟು ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ದೇರಳಕಟ್ಟೆಯ ಇದರ ಆಡಳಿತ ನಿರ್ದೇಶಕರು ಹಾಗೆಯೇ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿಯ ಉಪಾಧ್ಯಕ್ಷರು ಇವರನ್ನು ಕೂಡ ನೆರೆದಿರುವಂತಹ ಎಲ್ಲ ಕ್ರೀಡಾಭಿಮಾನಿಗಳ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಮತ್ತೊಬ್ಬರು ಅತಿಥಿಗಳು ಜ್ಞಾನಪ್ರಕಾಶ್ ನಿತ್ಯಾನಂದ ನಗರ ಮಂಗಳೂರು ನಗರದ ಸಹಾಯಕ ಉಪನಿರೀಕ್ಷಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರನ್ನು ಕೂಡ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಹಾಗೂ ಕ್ರೀಡಾಭಿಮಾನಿಗಳ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ.
ಹಾಗೆ ಇಂದಿನ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಈ ಕಾರ್ಯಕ್ರಮದ ಮೆರುಗನ್ನು ಹೆಚ್ಚಿಸುವಂತಹ ನಮ್ಮ ಕ್ರೀಡಾಪಟುವಾಗಿರುವಂತಹ ಆಕಾಶ್ ಕುಮಾರ್ ಉಳ್ಳಾಲ್ ಇವರು ಆಲ್ ಇಂಡಿಯಾ ಮೆಡಲ್ ಎಂಬ ಪ್ರಶಸ್ತಿಯನ್ನು ಗಳಿಸಿರುತ್ತಾರೆ. ಜೊತೆಗೆ 7 ಬಾರಿ ರಾಷ್ಟ್ರೀಯ ಆಟಗಾರನೆಂಬ ಹೆಗ್ಗಳಿಕೆಯನ್ನು ಕೂಡ ಪಡೆದುಕೊಂಡಿರುತ್ತಾರೆ. ಜೊತೆಗೆ ಮಿಲಾಗ್ರಿಸ್ ಕಾಲೇಜು ಮಂಗಳೂರು ಇದರ ದೈಹಿಕ ಶಿಕ್ಷಣ ನಿರ್ದೇಶಕರಾಗಿ ಕೂಡ ಕಾರ್ಯನಿರ್ವಹಿಸುತ್ತಿದ್ದಾರೆ. ಶ್ರೀಯುತರು ಫ್ರೆಂಡ್ಸ್ ಉಳ್ಳಾಲ ಕಬಡ್ಡಿ ಅಕಾಡೆಮಿ ಇದರ ತರಬೇತರಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರನ್ನು ನೆರೆದಿರುವಂತಹ ಎಲ್ಲ ಕ್ರೀಡಾಭಿಮಾನಿಗಳ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತರಿಗೆ ಮಾಜಿ ಸಂಚಾಲಕರಾದ ರವಿ ಗುಡ್ಡೆಮಾರ್ ಇವರು ಗೌರವವನ್ನು ಸಲ್ಲಿಸಬೇಕಾಗಿ ಕೇಳಿ. ಹಾಗೆಯೇ ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಗೋಪಾಲಕೃಷ್ಣ ಕಾರಂತರು ಔಷಧೀಯ ಕ್ಷೇತ್ರದಲ್ಲಿ ತನ್ನದಾದಂತಹ ಉದ್ಯಮವನ್ನು ಸ್ಥಾಪಿಸಿಕೊಂಡು ಅತ್ಯಂತ ಯಶಸ್ವಿಯಾಗಿ ಆ ಕ್ಷೇತ್ರವನ್ನು ಮುನ್ನಡೆಸಿಕೊಂಡು ಬರ್ತಾ ಇದ್ದಾರೆ. ಭಕ್ತರಾಗಿರುವಂತಹ ಹಾಗೆಯೇ ಕೊಣಾಜೆ ಉಪವಿಭಾಗದಲ್ಲಿ ದುಡಿಯುತ್ತಿರುವಂತಹ ಕಿರಿಯ ಇಂಜಿನಿಯರ್ ಆಗಿ ದುಡಿತಿರುವಂತಹ ಶ್ರೀಯುತ ಮಿಥುನ್ ಬಗಂಬಿಲ ಇವರನ್ನು ಕೂಡ ನೆರೆದಿರುವಂತಹ ಎಲ್ಲ ಕ್ರೀಡಾಭಿಮಾನಿಗಳ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ವಸಂತ್ ಕುಕ್ಕುದಗಟ್ಟೆ ಇವರು ಗೌರವಿಸಬೇಕು. ಆರಂಭದಲ್ಲಿ ಉಪಸ್ಥಿತರಿರುವಂತಹ ಶ್ರೀಮತಿ ಪುಷ್ಪದತ್ತರಾಯಿ ಕಾಣಿಕೆರೆ ಇವರು ಶ್ರೀ ಅಯ್ಯಪ್ಪ ಸ್ವಾಮಿ ಭಜನಾ ಮಂಡಳಿಯ ಈ ಹಿಂದಿನ ನಿಕಟಪೂರ್ವಕ ಸಂಚಾಲಕರು ಆಗಿರುತ್ತಾರೆ. ಅದೇ ರೀತಿ ಬೆಳ್ಮ ಗ್ರಾಮ ಪಂಚಾಯತ್ನ 5ನೇ ವಾರ್ಡ್ನ ಸದಸ್ಯರು ಕೂಡ ಆಗಿರುತ್ತಾರೆ. ಇವರನ್ನ ನೆರೆದಿರುವಂತಹ ಎಲ್ಲ ಕ್ರೀಡಾಭಿಮಾನಿಗಳ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದೆ. ಈ ದಿನದ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಮೋಹನ್ ದಾಸ್ ಶೆಟ್ಟಿ ಗುಡ್ಡೆಮಾರು ದಕ್ಷಿಣ ಕನ್ನಡ ಜಿಲ್ಲಾ ರೈತ ಮೋರ್ಚಾದ ಕಾರ್ಯದರ್ಶಿ ಇವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಇಂದಿನ ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾಗಿರುವಂತಹ ಶ್ರೀ ಚಂದ್ರಹಾಸ ಅಡ್ಯಂತಾಯ ಕೊತ್ತಾರಗುತ್ತು ಇವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಸಮಾರಂಭದ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಗುರುಸ್ವಾಮಿಗಳು ಅದೆಷ್ಟೋ
ಸ್ವಾಮಿಗಳಿಗೆ ಮಾಲಾಧಾರಣೆ ಮಾಡಿ ಶಬರಿಮಲೆಯ ಶ್ರೀ ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನು ಮಾಡಿಸಿ ಅವರ ಅನೇಕ ದುಗುಡ ದುಮ್ಮಾನಗಳಲ್ಲಿ ಭಾಗಿಯಾಗಿರುವಂತಹ ವ್ಯಕ್ತಿ ಇವರು. ಇವರನ್ನು ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಇಂದಿನ ಈ ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ಸತತ 3ನೇ ಬಾರಿಗೆ ಯಶಸ್ವಿಯಾಗಿ ಈ ಕ್ರೀಡಾಕೂಟದ ಸಾರಥ್ಯತ ವಹಿಸಿರುವಂತಹ ಶ್ರೀ ಅಯ್ಯಪ್ಪ ಸ್ವಾಮಿ ಭಜನಾ ಮಂಡಳಿಯ ಸಂಚಾಲಕರಾಗಿರುವಂತಹ ರೋಹಿತ್ ಬಗಂಬಿಲ ಇವರನ್ನು ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ವಂದನೆಗಳು ರಾಜೇಶ್ ನಿತ್ಯಾನಂದನಗರ ಇವರಿಗೆ. ಅದೇ ರೀತಿ ಇಂದಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಆಡಳಿತ ಟ್ರಸ್ಟಿನ ಮುಖ್ಯಸ್ಥರಾಗಿರುವಂತಹ ಶ್ರೀಯುತ ಶರತ್ರಾಜ್ ಶೆಟ್ಟಿ, ಅದೇ ರೀತಿ ಅನ್ನದಾನ ಸಮಿತಿಯ ಒಂದು ಸಾರಥ್ಯವನ್ನು ಇವರು ವಹಿಸಿಕೊಂಡಿರುತ್ತಾರೆ. ಇವರನ್ನು ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತರಿಗೆ ಸಂತೋಷಾದ್ಯಂತ ಇವರು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅದೇ ರೀತಿ ಇಂದಿನ ಈ ಕಾರ್ಯಕ್ರಮವನ್ನು ದೃಶ್ಯ ಮಾಧ್ಯಮದ ಮುಖಾಂತರ ಪ್ರಸಾರ ಮಾಡಲಿಕ್ಕೆ ಬಂದಿರುವಂತಹ ಅಪ್ಪಕ್ಕ ಚಾನಲ್ನ ನಿರ್ದೇಶಕರಾಗಿರುವಂತಹ ಶಶಿಧರ್ ಪೊಯ್ಯತ್ತ ಬೈಲು ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಕ್ರೀಡಾಕೂಟ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಸಮಿತಿಯ ಎಲ್ಲ ಸದಸ್ಯರು, ಭಜನಾ ಮಂಡಳಿಯ ಸದಸ್ಯರು, ಅದೇ ರೀತಿ ಭಜನಾ ಕಲಿಕಾ ಕೇಂದ್ರದ ವಿದ್ಯಾರ್ಥಿಗಳು, ಪೋಷಕರು ಇವರೆಲ್ಲರನ್ನ ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ BCC ಮೈದಾನದಿಂದ ಹೊರಟು ಕ್ರೀಡಾ ಜಾಥಾ ಹೊರಟು ಈ ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗನ್ನು ನೀಡಿದಂತಹ ಬ್ಯಾಂಡ್ ವಾದನದ ಮುಖಾಂತರ ವಿಶೇಷ ಮೆರುಗನ್ನು ನೀಡಿದಂತಹ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ಲರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಹೇಳಿದ್ರು ಸ್ವಾಮಿ ಶರಣಮಯ್ಯಪ್ಪ. ಹಾಗೆ ಈ ಕ್ಷೇತ್ರದಲ್ಲಿ ಕೂಡ ನಿನ್ನೆ ಮಾಲಾಧಾರಣೆ ಮಾಡಿಕೊಂಡು ಮುಂದಿನ ಮಕರ ಸಂಕ್ರಾಂತಿಯ ಶಬರಿಮಲೆ ಯಾತ್ರೆ ಆಗುವವರೆಗೆ ಈ ಕ್ಷೇತ್ರದಲ್ಲಿ ನಿತ್ಯ ನಿರಂತರ ಅನ್ನದಾನ ಹಾಗೂ ಸತ್ಕರ್ಮಗಳು ನಡೀತಾ ಇದೆ. ಕಲಿಯುಗವಾದ ಹರಿಹರ ಪುತ್ರನ ಆಶೀರ್ವಾದ ನಮಗೆಲ್ಲರಿಗೂ ಕೂಡ ಇರಲಿ. ಬಹುಶಃ ನಿನ್ನೆ ಪ್ರಥಮ ದಿನವೇ ನೀವೆಲ್ಲರೂ ಕೂಡ ಮಾಧ್ಯಮದಲ್ಲಿ ನೋಡಿರ್ಬೋದು, ಶಬರಿಮಲೆಯಲ್ಲಿ ನಿನ್ನೆ ಬಹಳ ರಶ್ ಇತ್ತು. ಇದು ಏನನ್ನ ಸೂಚಿಸುತ್ತದೆ ಅಂತ ಹೇಳಿದ್ರೆ, ಅಯ್ಯಪ್ಪ ಸ್ವಾಮಿ ಅಂತ ಹೇಳುವಂಥದ್ದು ಒಂದು
ವಿಶಿಷ್ಟವಾದಂಥ ಶಕ್ತಿ, ಒಂದು ಅಯಸ್ಕಾಂತದ ಶಕ್ತಿ ಇದೆ. ಒಂದು ಬಾರಿ ಶಬರಿಮಲೆ ಯಾತ್ರೆಯನ್ನು ಮಾಡಿದವರು ಪ್ರತಿ ಬಾರಿಯೂ, ಪ್ರತಿ ತಿಂಗಳು, ಪ್ರತಿ ವರ್ಷ ಮಾಡಬೇಕಂತ ಹಂಬಲವನ್ನು ಹೊತ್ತುಕೊಂಡು ಸಾಗುತ್ತಿರುವಂಥ ಏಕೈಕ ಒಂದು ಕ್ಷೇತ್ರ ಅಂತ ಹೇಳಿದ್ರೆ ಅದು ಶಬರಿಮಲೆ. ಅಂತ ಶಬರಿಮಲೆಯ ಪವಿತ್ರ ಇನ್ನೊಂದು ಅಂಗ ಯಾವುದು ಅಂತ ಹೇಳಿದ್ರೆ ನಮ್ಮ ಈ ದೇಳಕಟೆಯ ಅಯ್ಯಪ್ಪ ಸ್ವಾಮಿಯ ಈ ದೇವಸ್ಥಾನ. ಹಾಗಾಗಿ ಪ್ರತಿ ನಮ್ಮ ನಿತ್ಯ ನಿರಂತರ ಚಟುವಟಿಕೆಯಲ್ಲಿ ಸ್ವಾಮಿಯೇ ಶರಣಮೆ ಅಂತಕ್ಕಂಥ ಒಂದು ಘೋಷಣೆಯನ್ನ ಮಾಡುವುದರ ಮುಖಾಂತರ, ಉದ್ಘೋಷಣೆ ಮಾಡುವ ಮುಖಾಂತರ ನಮ್ಮೆಲ್ಲರ ಪಾಪ ಪರಿಹಾರ ಆಗಲಿ. ಇಂಥ ಒಂದು ಕ್ಷೇತ್ರದ ಭಜನಾ ಮಂಡಳಿಯ ಸಾರಥ್ಯವನ್ನು ವಹಿಸಿದವರು ಶ್ರೀಯುತ ರೋಹಿತ್ ಬಗಂಬೆಲ್ ಇವರು. ಅನೇಕ ಸಂಚಾಲಕರು ಒಳ್ಳೊಳ್ಳೆಯ ಕಾರ್ಯಕ್ರಮಗಳನ್ನು ಅವರ ಕಾರ್ಯ ಅವಧಿಯಲ್ಲಿ ಮಾಡಿರುತ್ತಾರೆ. ಅವರಿಗಿಂತ ಒಂದಷ್ಟು 2 ಹೆಜ್ಜೆ ಮುಂದೆ ಹೋಗಿ ಬೇರೆ ಬೇರೆ ಭಜನೆಯ ಜೊತೆಯಲ್ಲಿ ಅನ್ಯಾನ್ಯ ಚಟುವಟಿಕೆಗಳನ್ನು ಮಾಡಿದಂಥ ಹಿರಿಮೆ ಶ್ರೀಯುತ ರೋಹಿತ್ ಬಗಂಬೆಲ್ ಅವರಿಗೆ ಅವರೀಗ ಪ್ರಾಸ್ತಾವಿಕ ಮಾತುಗಳೊಂದಿಗೆ ಮಾತನಾಡಬೇಕೆಂದು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಅಯ್ಯಪ್ಪ ಆರಾಧ್ಯ ದೇವರಾದಂತಹ ಅಯ್ಯಪ್ಪ ಸ್ವಾಮಿಯ ಪಾದಗಳಿಗೆ ವಂದಿಸುತ್ತಾ, ಕ್ಷೇತ್ರದ ಪರಿವಾರ ದೇವದೇವರುಗಳಿಗೆ ವಂದಿಸುತ್ತಾ, ಈ ವರ್ಷದ ಭಜನಾ ಮಂಡಳಿಯ ಕಾರ್ಯಚಟುವಟಿಕೆಗಳ ಬಗ್ಗೆ ವಿವರಿಸಿದೆ. ಮುಂದಿನ ಯುವ ಪೀಳಿಗೆ ಹಿತದೃಷ್ಟಿಯಿಂದ ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ 2022ರಲ್ಲಿ ಮಕ್ಕಳಿಗೆ ಕಲಿಕಾ ಕೇಂದ್ರವನ್ನು ಪ್ರಾರಂಭಿಸಲಾಯಿತು. ಭಜನಾ ಕಲಿಕಾ ಕೇಂದ್ರದಲ್ಲಿ ಪ್ರಸ್ತುತ 44 ವಿದ್ಯಾರ್ಥಿಗಳು ಭಜನೆಯನ್ನು ಕಲಿಯುತ್ತಿದ್ದಾರೆ. ಮಕ್ಕಳಿಗೆ ಸಂಸ್ಕಾರಯುತ ಶಿಕ್ಷಣ, ಭಜನೆ, ಕುಣಿತ ಭಜನೆ ಮತ್ತು ವೇದಿಕೆ ನಿರ್ವಹಣೆ ಬಗ್ಗೆ ತರಬೇತಿಯನ್ನು ನೀಡಲಾಗುತ್ತಿದೆ. ಮಕ್ಕಳಿಗೆ ದಾನಿಗಳ ಸಹಾಯದಿಂದ ಉಚಿತ ಸಮವಸ್ತ್ರ, ಪುಸ್ತಕ ವಿತರಣೆ, ವಿದ್ಯಾರ್ಥಿ ವೇತನಗಳನ್ನು ನೀಡಲಾಗುತ್ತಿದೆ. ಗಣೇಶ ಚತುರ್ಥಿಯ ಪ್ರಯುಕ್ತ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಭಕ್ತಿಗೀತೆ, ಕೃಷ್ಣಾಷ್ಟಮಿಯ ಪ್ರಯುಕ್ತ ಕೃಷ್ಣವೇಷ ಸ್ಪರ್ಧೆ, ಸ್ವಾತಂತ್ರ್ಯೋತ್ಸವ ಪ್ರಯುಕ್ತ ತಿರಂಗದೊಂದಿಗೆ ಭಾವಚಿತ್ರ, ಹೀಗೆ ಇದರಲ್ಲಿ ಪಾಲ್ಗೊಂಡ ಮಕ್ಕಳಿಗೆ ಬಹುಮಾನವನ್ನು ವಿತರಿಸಲಾಗಿದೆ. ಭಜನಾ ಮಂಡಳಿಯ ವತಿಯಿಂದ ಪ್ರತಿ ವರ್ಷ ಧಾರ್ಮಿಕ ಕ್ಷೇತ್ರಗಳಿಗೆ ಪ್ರವಾಸ, ಕ್ರೀಡಾಕೂಟ, ಚಿತ್ರಕಲೆ, ರಂಗೋಲಿ ಸ್ಪರ್ಧೆ, ಸಂಗೀತ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದೆ. ಶ್ರೀ ಆದಿಕೊರಗತನಿಯ ಭಂಜನದಾಯ ಭಂಟ, ವೈದ್ಯನಾಥ ಸೇವಾ ಸಮಿತಿ ಟ್ರಸ್ಟ್ ಕುತ್ತಾರು ಹಾಗೂ ನಮ್ಮ ಭಜನಾ ಮಂಡಳಿಯ ಜಂಟಿ ಆಶ್ರಯದಲ್ಲಿ ಆದಿಸ್ಥಳ ತರ ಇಲ್ಲಿ ವನಮಹೋತ್ಸವ ಕಾರ್ಯಕ್ರಮವನ್ನು ನಡೆಸಲಾಯಿತು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಭಜನಾ ಕಮ್ಮಟದಲ್ಲಿ ಭಾಗವಹಿಸಲಾಯಿತು. ಭಜನಾ ಮಂಡಳಿಯ ಸಾಧನೆಯನ್ನು ಗುರುತಿಸಿ ತಾಲೂಕು ಮಟ್ಟದ ಶ್ರೇಷ್ಠ ಭಜನಾ ಮಂಡಳಿ ಎಂಬ ಪ್ರಶಸ್ತಿ ನಮಗೆ ದೊರಕಿದ ಕಾರಣ ನಮ್ಮ ಕ್ಷೇತ್ರದ ಕೀರ್ತಿ ಉನ್ನತ ಸ್ಥಾನಕ್ಕೆ ಏರಿದೆ. ಭಜನಾ ಮಂಡಳಿಯ ವತಿಯಿಂದ ಕಷ್ಟದಲ್ಲಿರುವವರಿಗೆ ಧನ ಸಹಾಯವನ್ನು ಮಾಡಲಾಯಿತು. ಹೀಗೆ ಸಮಾಜಮುಖಿ ಕಾರ್ಯಕ್ರಮಗಳು ಇನ್ನಷ್ಟು ನಡೆಯಲು ನಿಮ್ಮೆಲ್ಲರ ಸಲಹೆ ಸಹಕಾರ ಇರಲಿ ಎಂದು ನಾವು ಆಶಿಸುತ್ತೇವೆ. ವಂದನೆಗಳು. ಈ ದೇಶದಲ್ಲಿ ಪ್ರತಿಯೊಂದು ವಸ್ತುವಿಗೂ ಕೂಡ ತೆರಿಗೆ ಅಂತ ಇದೆ, ಟ್ಯಾಕ್ಸ್ ಇಲ್ಲದಂತ ಸುತ್ತು ಯಾವುದು ಅಂತ ಕೇಳಿದ್ರೆ ಚಪ್ಪಾಳೆ. ಈ ಮೈದಾನದಲ್ಲಿ ಇಷ್ಟು ಜನ ನಾವು ಸೇರಿದ್ದೇವೆ, ಯಾವುದೇ ಒಂದು ತೆರಿಗೆ ಇಲ್ಲದ ಒಂದು ಉಚಿತ ಕೊಡುಗೆ ಚಪ್ಪಾಳೆ, ಅದನ್ನು ನಾವು ತಟ್ಟುವುದರ ಮುಖಾಂತರ ನಮ್ಮ ಸಂತೋಷವನ್ನು ವ್ಯಕ್ತಪಡಿಸಬೇಕಂತ ವಿನಂತಿಯನ್ನು ಮಾಡಿಕೊಳ್ಳುತ್ತಾ, ಇವತ್ತಿನ ಈ 2024ನೇ ಕ್ರೀಡಾಕೂಟವನ್ನು ಉದ್ಘಾಟನೆ ಮಾಡಿದ ನಮ್ಮೆಲ್ಲರ ಹಿರಿಯರು, ಬಹುಶಃ ಇಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಗೊತ್ತಿದೆ, ಈ ಕ್ಷೇತ್ರ ಮತ್ತು ಅನುದಾನಿತ ಶಾಲೆಗೆ ಅವಿನಾಭಾವ ಸಂಬಂಧ ಇದೆ. ದೇಳಕಟ್ಟೆ ಶಾಲೆ ಮತ್ತು ಹಿಂದೆ ಈ ದೇವಸ್ಥಾನಕ್ಕಿಂತ ಪೂರ್ವವಾಗಿ ಒಂದು ಗುಡಿ ಇರತಕ್ಕಂಥ ಸಂದರ್ಭದಲ್ಲಿ ಕೂಡ ಕ್ಷೇತ್ರಕ್ಕೆ ಮತ್ತು ಶಾಲೆಗೆ ಅವಿನಾಭಾವ ಸಂಬಂಧ ಇತ್ತು ಅಂತ ಆ ಶಾಲೆಯ ನಿವೃತ್ತ ಆಗಿದ್ದುಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ ನಮ್ಮ ಶ್ರೀಮತಿ ರತ್ನಾವತಿ MN ಸದಾನಂದ ಅವರು ಉದ್ಘಾಟನೆ ಒಂದೆರಡು ಹಿತನುಡಿಗಳನ್ನು ಚೊಕ್ಕದಾಗಿ ಮಾಡಿ ಮುಗಿಸಬೇಕೆಂದು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಸ್ವಾಮಿಯೇ ಶರಣಮಯ್ಯಪ್ಪ. ಅಯ್ಯಪ್ಪ ಸ್ವಾಮಿ ದೇವರಿಗೆ ವಂದಿಸುತ್ತಾ ಹಾಗೆ ಪರ ಗಜ್ಜನನ್ನು ನೆನವರಿಕೆ ಮಾಡಿಕೊಳ್ಳುತ್ತೇನೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯ ಗೌರವಾನ್ವಿತ ವ್ಯಕ್ತಿಗಳೇ ಹಾಗೂ ಇಲ್ಲಿ ನೆರೆದಿರುವ ಕ್ರೀಡಾಭಿಮಾನಿಗಳ ಹೆತ್ತವರು, ಸಭಾಸದರೇ, ಎಲ್ಲರಿಗೂ ನನ್ನ ವಂದನೆಗಳು. ಈ ದಿನ ಈ ಕ್ರೀಡೋತ್ಸವ 24 ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ದೇರಳಕಟ್ಟೆಯ ಭಜನಾ ಮಂಡಳಿಯವರು ಏರ್ಪಡಿಸಿರುವ ಕ್ರೀಡೋತ್ಸವದ ಉದ್ಘಾಟನೆ, ದೀಪ ಪ್ರಜ್ವಲನ ಮಾಡುವುದು ನಮ್ಮ ಪಾಲಿಗೆ ಬಂದಿದೆ. ಬಹಳ ಸಂತೋಷವಾಯಿತು. ದೇವರು ಎಲ್ಲರಿಗೂ ಆರೋಗ್ಯಪೂರ್ಣವಾದ ದೀರ್ಘಾಯುಷ್ಯ ಅನುಗ್ರಹಿಸಲಿ, ಸಕಲ ಐಶ್ವರ್ಯವನ್ನು ಅನುಗ್ರಹಿಸಲಿ ಎಂದು ನಾನು ಮೊದಲಾಗಿ
ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಈ ಪ್ರಜ್ವಲನ ಕಾರ್ಯಕ್ರಮ ನಮ್ಮ ಪಾಲಿಗೆ ಒಂದು ಬಹಳ ದೊಡ್ಡ ಪೂಜಾ ವ್ಯವಸ್ಥೆ ಎಂದೇ ಹೇಳಬಹುದು ಅಂತಹ ಒಂದು ಅವಕಾಶ ಸಿಕ್ಕಿದ್ದು ಬಹಳ ಸಂತೋಷ. ಈ ಪ್ರಜ್ವಲನ ಕಾರ್ಯಕ್ರಮದಿಂದ ಮುಂದೆ ನಡೆಯಲಿರುವ ಈ ಕ್ರೀಡೋತ್ಸವ ಒಳ್ಳೆಯ ರೀತಿಯಲ್ಲಿ ನಡೆಯಲಿ, ಮಕ್ಕಳಿಗೆ ಇನ್ನು ಮುಂದಿನ ಜೀವನದಲ್ಲಿ ಅವರು ಒಳ್ಳೆಯ ಕ್ರೀಡಾಪಟುಗಳಾಗಿ ಬೆಳೆಯುವಂತಾಗಲಿ ಎಂದು ನಾನು ಮನದುಂಬಿ ಹಾರೈಸ್ತೇನೆ. ಒಂದು ಕಾಲದಲ್ಲಿ ನನ್ನ ವಿದ್ಯಾರ್ಥಿ ಜೀವನದಲ್ಲಿ ನಾನು ಕೂಡ ಒಂದು ಕ್ರೀಡಾಪಟು ಆಗಿದ್ದೆ. ಆಗ ಹೌಸ್ ಚಾಂಪಿಯನ್, ವೈಯಕ್ತಿಕ ಚಾಂಪಿಯನ್ ಎಲ್ಲವನ್ನು ಪಡೆದುಕೊಂಡಿದ್ದೆ. ಆ ವಿಕ್ಟ್ರಿ ಸ್ಟ್ಯಾಂಡಲ್ಲಿ ಹೋಗಿ ನಿಂತುಕೊಳ್ಳುವ ಆ ಸಂತೋಷ, ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಸಂತೋಷ ಆಗ್ತದೆ ನಾವು ವಿನ್ ಆಗಿ ಆ ವಿಕ್ಟ್ರಿ ಸ್ಟ್ಯಾಂಡಲ್ಲಿ ನಿಲ್ಲುವಾಗ. ಹಾಗೆಯೇ ಎಲ್ಲರಿಗೂ ಅಂತಹ ಅವಕಾಶಗಳು ಲಭಿಸಲಿ ಎಂದು ಪ್ರಾರ್ಥಿಸಿಕೊಳ್ಳುತ್ತೇನೆ. ಇನ್ನೊಂದು ಮಾತು ಏನು ಹೇಳಿದರೆ, ನಮ್ಮ ಈ ಭಜನಾ ಮಂಡಳಿ ತುಂಬ ಉನ್ನತ ಸ್ಥಾನಕ್ಕೇರಿದೆ. ಇನ್ನು ಮುಂದಕ್ಕೂ ಅದು ಉನ್ನತ ಸ್ಥಾನಕ್ಕೇರುತ್ತಾ ಹೋಗಲಿ ಎಂದು ಆಶಿಸ್ತೇನೆ. ಧರ್ಮಸ್ಥಳದಲ್ಲಿ ನಡೆದ ಭಜನಾ ಕಮ್ಮಟದಲ್ಲಿ ಒಳ್ಳೆಯ ತಾಲೂಕು ಮಟ್ಟದ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಇನ್ನು ಮುಂದಕ್ಕೂ ತಾಲೂಕು, ಜಿಲ್ಲೆ, ರಾಜ್ಯ, ರಾಷ್ಟ್ರ ಮಟ್ಟದಲ್ಲಿ ಆ ಭಜನಾ ಮಂಡಳಿ ಬೆಳಗುವಂತಾಗಲಿ ಎಂದು ನಾನು ಆಶಿಸ್ತೇನೆ. ಈ ಭಜನಾ ಮಂಡಳಿ ಪ್ರಾರಂಭಗೊಳ್ಳಲಿಕ್ಕೂ ಒಂದು ಕಾರಣ ಇದೆ. ಏನಂತ ಹೇಳಿದರೆ, ನಾನು ಶಾಲೆಯಲ್ಲಿ ಸೇವೆ ಮಾಡ್ತಿರುವಾಗ ಸ್ಕೌಟ್ ಕ್ಲಾಸ್ ಮಾಡ್ತಾ ಇದ್ದೆ. ಆ ಸಂದರ್ಭದಲ್ಲಿ ಈ ದೇವಸ್ಥಾನದ ಅಯ್ಯಪ್ಪ ಸ್ವಾಮಿ ದೇವರ ಪ್ರತಿಷ್ಠೆಯಾಯಿತು. ಆ ಪ್ರತಿಷ್ಠೆಯ ದಿವಸ ತಂತ್ರಿಯವರು ನಾವು ಏನೆಲ್ಲ ಧಾರ್ಮಿಕ ಕಾರ್ಯಕ್ರಮಗಳನ್ನು ಇಲ್ಲಿ ಮಾಡಬಹುದು ಎಂದು ಒಂದು ಪಟ್ಟಿಯನ್ನೇ ಕೊಟ್ಟಿದ್ದರು, ಹೇಳಿದ್ದರು. ನಾನು ಕೇಳಿದ್ದೆ. ಅದರಲ್ಲಿ ಭಜನೆಯನ್ನು ಅವರು ಸೇರಿಸಿದ್ರು, ಭಜನೆಯನ್ನೂ ಮಾಡಬಹುದು ಅಂತ ಹೇಳಿದರು. ಹಾಗೆ ನಮ್ಮ ಮಕ್ಕಳನ್ನು ನಾನು ಈ ಪ್ರತಿಷ್ಠಾ ಅಯ್ಯಪ್ಪ ಸ್ವಾಮಿ ದೇವರ ಪ್ರತಿಷ್ಠೆಯನ್ನು ಮಾಡಿದ ನಂತರ ನನ್ನ ಸ್ಕೌಟ್ ಮಕ್ಕಳನ್ನು ಪ್ರತಿ ಶನಿವಾರ ಬಂದು ನೀವು ಇಲ್ಲಿ ಭಜನೆ ಮಾಡಬೇಕು ಅಂತ ಹೇಳಿ ಅವನನ್ನು ಕರ್ಕೊಂಡು ಬಂದು ಒಂದು ದೀಪ ಬೆಳಗಿಸಿ ಆ ಮಕ್ಕಳಿಂದ ಭಜನೆ ಮಾಡಿಸ್ತಿದ್ದೆ. ಆ ಕುತ್ತಾರ್ ಮನೆಯ ಗಟ್ಟಿ ಮನೆತನದ ಮಕ್ಕಳು ಬಹಳ ಹುಷಾರಿದ್ದರು. ಅಶ್ವಿನ್ ಮತ್ತು ಮನೋಜ್ ಮುಂತಾದ ಮಕ್ಕಳೆಲ್ಲ ಇದ್ದರು, ಸುಮಾರು ಮಂದಿ ಒಳ್ಳೆ ಭಜನೆ ಮಾಡ್ತಿದ್ದರು. ಹಾಗೆ ನಾನು ಬಂದು ಭಜನೆಯ ಕಾರ್ಯಕ್ರಮವನ್ನು ಆರಂಭಿಸಿಕೊಟ್ಟಿದ್ದೆ. ಆನಂತರ ಪ್ರತಿ ಶನಿವಾರ ನನ್ನ ಸ್ಕೌಟ್ ಕ್ಲಾಸ್ ಆದ ಮೇಲೆ ಆ ಮಕ್ಕಳು ಬಂದು ಭಜನೆ ಮಾಡಿ ಹೋಗ್ತಿದ್ದರು. ಆ ಮಕ್ಕಳ ಭಜನೆಯನ್ನು ನೋಡಿ ಅದಕ್ಕೆ ಮತ್ತೆಲ್ಲರೂ ದೊಡ್ಡವರು ಒಬ್ಬೊಬ್ಬರು ಸೇರಿಕೊಂಡು ಈಗ ಅದು ಎಷ್ಟು ದೊಡ್ಡ ಭಜನಾ ಮಂಡಳಿಯಾಗಿ ಬೆಳೆದಿದೆ. ಬಹಳ ಸಂತೋಷ. ಇನ್ನು ಮುಂದಕ್ಕೂ ಅದು ಚೆನ್ನಾಗಿ ಬೆಳೆಯಲಿ ಹಾಗೂ ಇಂತಹ ಧಾರ್ಮಿಕ ಕ್ಷೇತ್ರಗಳಲ್ಲಿ ದುಡಿಯುವಂತಹ ಆ ಅವಕಾಶವನ್ನು ಎಲ್ಲರಿಗೂ, ಆ ಭಜನಾ ಮಂಡಳಿಯಲ್ಲಿರುವ ಎಲ್ಲ ಸದಸ್ಯರಿಗೂ ಅನುಗ್ರಹಿಸಲಿ ಎಂದು ಮತ್ತೊಮ್ಮೆ ಪ್ರಾರ್ಥಿಸಿಕೊಳ್ತೇನೆ. ರೋಹಿತಾಶ್ವ ಒಳ್ಳೆಯ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಅವರಿಗೆ ಕೂಡ ನಾನು ಒಂದು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಇನ್ನು ಮುಂದೆ ಇದನ್ನು ಈಗ 2 ವರ್ಷ ಅಥವಾ 1 ವರ್ಷ ಅವರಿಗೆ ಅವಧಿ ಇರ್ತದೆ. ಇನ್ನು ಮುಂದಕ್ಕೂ ಇನ್ನು ಮುಂದೆ ಯಾರು ಆ ಜವಾಬ್ದಾರಿಯನ್ನು ತಗೊಳ್ತಾರೆ ಅವರು ಕೂಡ ಹೀಗೇನೆ ಒಳ್ಳೆಯ ರೀತಿಯಲ್ಲಿ ಈ ಭಜನಾ ಮಂಡಳಿಯ ಕಾರ್ಯಕ್ರಮಗಳನ್ನು ನಡೆಸಲಿ. ಹಾಗೂ ಇವತ್ತಿನ ಈ ಮೆರವಣಿಗೆ ಅಲ್ಲಿಂದ BCC ಹಾಲ್ನಿಂದ ನಮ್ಮ ದೇವಸ್ಥಾನದವರೆಗೆ ಬಂದ ಆ ಒಂದು ಸಂದರ್ಭ ಕೂಡ ಚೆನ್ನಾಗಿತ್ತು. ಹಾಗೆಯೇ ಕಳೆದ ವರ್ಷ ದೇರಳಕಟ್ಟೆ ಜಂಕ್ಷನ್ನಿಂದ ನಮ್ಮ ಉತ್ಸವಕ್ಕೆ ಮೆರವಣಿಗೆ ಮಾಡಿದ್ದು, ಅದು ಕೂಡ ಒಂದು ಸಂಘಟನೆ. ಆ ಸಂಘಟನೆ ಕೂಡ ಒಳ್ಳೆಯದಾಗಿದೆ. ಇನ್ನು ಮುಂದಕ್ಕೂ ಆ ಸಂಘಟನೆ ಅವರ ಇದರಲ್ಲಿ ಹಾಕಿದ್ದಾರೆ ಒಗ್ಗಟ್ಟಿಗಾಗಿ ಅಂತೇಳಿ. ಹಾಗೆ ಎಲ್ಲರೂ ಒಗ್ಗಟ್ಟಿನಿಂದ, ಎಲ್ಲರೂ ಒಂದೇ ಮನಸ್ಸಿನಿಂದ, ಎಲ್ಲರೂ ಪ್ರೀತಿಯಿಂದ ನಾವೆಲ್ಲ ಈ ಕ್ಷೇತ್ರದಲ್ಲಿ ದುಡಿಯುವ ಅವಕಾಶವನ್ನು ಅಯ್ಯಪ್ಪ ಸ್ವಾಮಿ ದೇವರು ನೀಡಲಿ ಎಂದು ಪ್ರಾರ್ಥಿಸಿಕೊಂಡು ನನ್ನ 2 ಮಾತುಗಳನ್ನು ನಿಲ್ಲಿಸ್ತೇನೆ. ವಂದನೆಗಳು. ಈ ಕ್ಷೇತ್ರದ ಮೇಲೆ ಅಭಿಮಾನ ಇಟ್ಟು ಇವತ್ತಿನ ಈ ಸಭಾ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶನದ ರೂಪದಲ್ಲಿ 2 ಮಾತುಗಳನ್ನು ಆಡಿದಂಥ ನಿವೃತ್ತ ಶಿಕ್ಷಕರಾಗಿರುವಂತಹ ಶ್ರೀಮತಿ ರತ್ನಾವತಿ ಸದಾನಂದ ದಂಪತಿಗಳಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ನಾವು ಕೃತಜ್ಞತೆ ಸಲ್ಲಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಮುಂದಕ್ಕೆ, ಯಾಕಂದರೆ ಮಕ್ಕಳು ತುಂಬ ಹೊತ್ತಿನಿಂದ ಕಾಯ್ತಾ ಇದ್ದಾರೆ ಇವರ ಭಾಷಣ ಯಾವಾಗ ಮುಗಿಯುತ್ತದೆ ಅಂತ. ಈಗಾಗಲೇ ಪ್ರಖರ ಬಿಸಿಲು ನೆತ್ತಿಗೆ ಬರ್ತಾ ಇದೆ. ಆದರೂ ಕೂಡ ಸಂಪ್ರದಾಯದ ಪ್ರಕಾರ ವೇದಿಕೆಯಲ್ಲಿ ನಾವು ಅರ್ಧಕ್ಕೆ ಕಾರ್ಯಕ್ರಮ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ಕಾರ್ಯಕ್ರಮದ ಮುಂದಕ್ಕೆ ಕ್ರೀಡಾಪಟುಗಳಾಗಿರುವಂತಹ ಶ್ರೀಯುತ ಆಕಾಶ್ ಅವರು ತಮ್ಮ 2 ಅನಿಸಿಕೆಗಳನ್ನು ಈ ಒಂದು ವೇದಿಕೆಯಲ್ಲಿ ಹಂಚಿಕೊಳ್ಬೇಕೆಂದು ವಿನಂತಿ. ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ
ಅಸೈಗೋಳಿಯ ಗುಳಿಗಗೊರಗದ್ದೆ ಸೇವಾ ಸಮಿತಿಯಲ್ಲಿ ಅಧ್ಯಕ್ಷತೆಯನ್ನ ವಹಿಸಿಕೊಂಡು ಕಾರ್ಯಕ್ರಮ ಬಹಳ ಉತ್ತಮ ರೀತಿಯಲ್ಲಿ ನಡೆಸಿಕೊಂಡು ಬರ್ತಕ್ಕಂಥ ಶ್ರೀಯುತ ಭಾಸ್ಕರ್ ಗುಡ್ಡೆಮಾರು ದಯಮಾಡಿ ನಮ್ಮ ಇನ್ನೋರ್ವ ಧಾರ್ಮಿಕ ಮುಖಂಡರು ಎಲ್ಲ ಕ್ಷೇತ್ರಗಳಲ್ಲಿ ತನ್ನನ್ನು ತಾನು ತೊಡಗಿಸತಕ್ಕಂಥ ಶ್ರೀಯುತ ರವಿ ರೈ ಪಜೀರ್ ದಯಮಾಡಿ ತಾವು ಕೂಡ ವೇದಿಕೆಗೆ ಬರಬೇಕಂತ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ನಿಮಗೆ ಪ್ರೀತಿಪೂರ್ವಕ ಕ್ರೀಡಾಕೂಟಕ್ಕೆ ಸ್ವಾಗತವನ್ನ ಕೋರ್ತಾ ಇದೆ. ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಪರವಾಗಿ ವಾರ್ಷಿಕವಾಗಿ ಮೂಜಿನ ವರ್ಷದ ಕ್ರೀಡಾಕೂಟ ಈ ವರ್ಷ ನಡೆತುಂಡು. ತಾಲೂಕು ಕ್ರೀಡಾ ಕ್ಷೇತ್ರದ ಒಂಜಿ ದಾದನ ಅಚೀವ್ಮೆಂಟ್ ಮಲ್ದೆ ಒಂಜಿ ಮುಲ್ಪೊಂಜಿ ಸ್ಪೋರ್ಟ್ಸ್ ರೂಪುನಂಚಿನ ಒಂದು ವ್ಯಕ್ತಿ ನನ್ನ ಲೆತ್ತಿದ್ದು ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬರಡು ಬಂದಿದ್ದು ಲೆತ್ತೇರಿ ಅಂಚೊಪ್ಪು ನಂಗೆ ಮಸ್ತ್ ಖುಷಿ ಆಗಿ ತಾಲೂಕು ಒಂಜಿ ಸ್ಪೋರ್ಟ್ಸ್ ಒಂಜಿ ಅಚೀವ್ಮೆಂಟ್ ಮಲ್ದೆ ಬಂದಿದ್ದು ಏನನ್ನು ಅಯ್ಯಪ್ಪ ಸ್ವಾಮಿ ದೇವರನ್ನ ಜಾಲ್ಡ್ ಗುರ್ತಿಸೋದು ಈ ಒಂದು ಸ್ಟೇಜ್ ಕುಲ್ಲು ನಂಚಿನ ಒಂಜಿ ಎಂಕ ಅವಕಾಶನ ಒದಗಿಸೋದು ಕೊರ್ನೆಕ್ ಯಾನು ಸುರುಕಾದು ಮಾತೆರೆಗ್ಲ ಮಸ್ತ್ ಋಣಿ ಆದಿಲ್ಲ ಈ ಪಾತ್ರ ಬಂದ ಒಂಜಿ ಸ್ಪೋರ್ಟ್ಸ್ ಅಚೀವ್ಮೆಂಟ್ ಮಂತಿನ ಆತನ ಒವ್ವೇ ಒಂಜಿ ಕ್ಷೇತ್ರದ ಅಚೀವ್ಮೆಂಟಿನ ಒಂಜಿ ವ್ಯಕ್ತಿಗೆ ಆಯನ ಇಲ್ಲದ ಜಾಲ್ಡ್ ಆಪುನ ಸನ್ಮಾನ ಬಾರಿ ಮಲ್ಲ ಸನ್ಮಾನ ಆದಿಪ್ಪುನು ಅಂಚೊಪ್ಪುನಾಗ ಜಿಲ್ಲೆ ಮಟ್ಟದ ಡಿಸ್ಟಿಕ್ ಅವಾರ್ಡ್ ಸ್ಟೇಟ್ ಅವಾರ್ಡ್ ನ್ಯಾಷನಲ್ ಅವಾರ್ಡ್ ಮಾತಗಡೆ ಇಟ್ಲ ಗುರುತಿಸಿದ್ದಾರೆ ಒಲ್ಪಲ ಗುರುತಿಸೋದು ನಕ್ಲು ಇದ್ದೆ ಅಂಚೊಪ್ಪುನಾಗ ಕಬಡ್ಡಿ ಕ್ಷೇತ್ರದ ಯಾನು ದುಬೈ ಮುಟ್ಟಲು ಬೋದು ಬೈದೆ ಯಾನು ಪುಗೋರ್ ನತ್ತು ಅವಲ್ಲ ಒಂಜಿ ಯಾನೊಂದು ಕಬಡ್ಡಿ ಪಟ್ಟು ಏನನ್ನು ಗುರುತಿಸಿದ್ದಾರೆ ಆಂಡ ನಮ್ಮ ತಾಲೂಕು ಒಂಚೂರು ನಮ್ಮ ಅಚೀವ್ಮೆಂಟ್ ಬಗ್ಗೆ ಏರೆಗ್ಲ ಗೊತ್ತಾವಂದಿನ ಮಸ್ತ್ ಬೇಜಾರು ಅಂಚ ಪುನಗ 10 ವರ್ಷದ ಮಂತಿನ ಅಚೀವ್ಮೆಂಟ್ ಇನಿಕ್ ಪುದರಾದು ಈ ಸ್ಟೇಜ್ಗೆ ಲೆಪ್ಪುಲ ಕಾಂಡು ಮಸ್ತ್ ಖುಷಿ ಉಂಟು ನನ್ನ ದುಂಬಾಗಿ ಆಪುನ ಪ್ರತಿಯೊಂದು ಸ್ಪೋರ್ಟ್ಸ್ ಡೇಗೆ ಏನನ್ನು ಲೆಪ್ಪುಲೆ ಎನ್ನೆಡ್ದು ಆಪುನ ಸಪೋರ್ಟ್ ಯಾನು ಮನ್ಪೆ ಪ್ರತಿಯೊಂದು ಕುಡೊಂಜಿ ವಿಷಯದಾದ ಬಂಡ ನನ್ನ ನಿರ್ದುಂಬ ಆಪುನ ಸ್ಪೋರ್ಟ್ಸ್ ಡೇ ಈ ಗ್ರೌಂಡ್ ಡೈರ ಬಲ್ಲಿಂದು ಎನ್ನ ಆಸೆ ಸ್ಪೋರ್ಟ್ಸ್ ಡೇ ಬಂಡಿ ಬೊಕ್ಕ ಐಕ್ ಬೋಡ ಏನಂಜಿ ಪರ್ಫೆಕ್ಟ್ ಆಯ್ನ ಗ್ರೌಂಡ್ ಬೋರ್ಡ್ ಇಂಚಿನ ಗ್ರೌಂಡು ನಮ್ಮ ಜೋಕ್ಲಿಗೆ ಗೊಬ್ಬವನ್ನು ಹಿಡಿದು ಆಕಲೆ ಇಂಜುರಿ ಜಾಸ್ತಿ ಆಗ ಆ್ಯಸ್ ಎ ಸ್ಪೋರ್ಟ್ಸ್ ಪರ್ಸನ್ ಅದು ಆ್ಯಸ್ ಎ ಕಬಡ್ಡಿ ಕೋಚ್ ಅದು ಯಾನೊಂದು ಫಿಸಿಕಲ್ ಎಜುಕೇಷನ್ ಡೈರೆಕ್ಟರ್ ಅದು ಯಾನು ಈ ಪಾತ್ರ ಫಸ್ಟ್ ಕೊನೋಡೆ ಆಪು ಈಜಿನ ಎನ್ನ ಭಾಷಣಗೆ ಒವ್ವೇ ರೀತಿದ ಇಂದು ಉಪ್ಪುಜಿ ಬೆಲೆ ಉಪ್ಪುಜಿ ಟ್ಯಾಪ್ ಅನ್ನೊಂದಿಲ್ಲ ಬಂಡ ನಡ್ತೊಂದು ಬರ್ರೆ ಅವನಿನ ಗ್ರೌಂಡ್ ಬಲಿಪು ನಿಂಚೆ ನನಗೇನು ನಡ್ತೊಂದು ಬರ್ರೇನೆ ಭಂಗ ಆಪುನ ಗ್ರೌಂಡು ನಮ್ಮ ಬಲಿಪು ನಿಂಚೆ ಮುಲ್ಪ ನಮ್ಮ ವೇದಿಕೆ ಮಿತ್ತು ಮೊಲ ಅಣ್ಣನಾಗ್ಲು ಇಲ್ಲೇರು ಅಕ್ಕಲಿಗೆ ಸರಿಯಾದ ಈ ಮ್ಯಾಚ್ದ ಬಗ್ಗೆ ಅಕ್ಕಲನ್ನ ಇಲ್ಲಡೆ ಹೋದು ಪನೋಡ ದಯಬಂಡ ಅಕ್ಕಲಿ ಧಾರ್ಮಿಕ ಕ್ಷೇತ್ರ ಅಕ್ಕಲನೇ ಒಂದು ನೆಟ್ಟು ಮಸ್ತ್ ಬಿಸಿ ಉಪ್ಪೇರು ಒಂದು 100%. ದಯಬಂಡ ಅಕ್ಕಲಿಗೆ ಇತ್ತೆ ಬೇರೆಗೆ ರವಿ ಅನ್ನಾಗಿ ಮುಲ್ಪೊಂಜಿ ಪ್ರೋಗ್ರಾಮ್ ಇತ್ತು ನಾನು 10 ಗೈಡ್ ಪ್ರೋಗ್ರಾಮ್ ಇತ್ತು ಮುಲ್ಪನೆ ಬುಕ್ಕಿಂಗ್ ಆದುಪ್ಪು ಆ ಅಕ್ಕಲಿಗೆ ನೆತ್ತ ಬಗ್ಗೆ ಗೊತ್ತುಪ್ಪುಡು ಗಮನಾಗಿ ಬೋದುಪ್ಪು ನಾನು ಗೊತ್ತುಪ್ಪುಜಿ ಇನ್ನು ಉಂಡು ರಪ್ಪ ಕಣಿಗೆ ಫೋನ್ ಮಾಡಿ ಗೊತ್ತಪ್ಪನ ಅಂದತೆ ನಾನು ಲೇದಿರು ಬೋಡತ ಅಂಚೊಪ್ಪುನಾಗ ಅಕ್ಕಲಿಗೆ ನೆಟೆ ಬೋಡನ ವ್ಯವಸ್ಥೆ ನಿಕ್ಕಲು ಕೇನ್ನ ವ್ಯವಸ್ಥೆಯನ್ನು ಮನ್ಪೋಡಿ ಆನ ಮುಲ್ತ ವ್ಯವಸ್ಥೆ ಅಂತ ತುಯರ್ ಆಪುಜಿ ಅಕ್ಲಿಗೆ ಆನಿ ಮ್ಯಾಚ್ ದಾನಿ ಹಾಕಲು ಬರ್ಪೇರು ಕಾಂಡೆ ಅಂಚದಕ್ಲೆ ತೂನ ಗೊತ್ತಾವು ಅಂಚರನ ಒರಿಯನ ಬಗ್ಗೆ ಏನು ಪನ್ಪುಜಿ ಸ್ಟೇಜ್ ಡುಪ್ಪುನ ಮಾತ ಗಣ್ಯರಿಗ್ಲ ಫಸ್ಟೇ ಒಂಚೂರು ಅಕ್ಲಿಗೆ ತೆರಿಪಾದು ಒಂಜಿ ನನ ದುಂಬ ಆಪುನ ಮ್ಯಾಚ್ ಓವಣ್ಣ ಒಂಜಿ ಎಡ್ಡೆ ಗ್ರೌಂಡ್ ದಾಲೇಜ್ ಜಿಲ್ಲಾ ಒಂಜಿ ಸ್ಪೋರ್ಟ್ಸ್ ಡೇ ಮನ್ಪೇರೆ 100 ಮೀಟರ್ದ ಒಂಜಿ ಟ್ರ್ಯಾಕ್ ಆಡ್ಲಬೋದು 100 ಮೀಟರ್ದ ಟ್ರ್ಯಾಕ್ ಆಡ್ಲಬೋದು ಅಂಚಿನ ಒಂಜಿ ಟ್ರ್ಯಾಕ್ ಉಪ್ಪುನ ಅಲ್ಪ ಮನ್ಪುಲೆ ಅಯ್ಯಪ್ಪ ಸ್ವಾಮಿ ಭಜನಾ ಮಂದಿರಗೂ ಬಾರಿ ಮಲ್ಲ ಪೂದರುಂಡು ಅವು ಭಜನಾ ಮಂಡಳಿ ರಾದುಪ್ಪಡು ಮಾತ ವಿಷಯಗಳು ಇಡೇಗೆ ಒಂಜಿ 2 ಸಲ ನಾನು ಬೈತೀನಿ ಆಂಡ ನೆತ್ತ ಬುಧರ್ನ ಏಪರ್ದಕ್ಕೆ ಏನೊಂದಿಲ್ಲ ದಯಬಂಡ ಎನ್ನ ಫ್ಯಾಮಿಲಿ ದಕ್ಕಲು ಮಾತಿರಲು ನೆಟ್ಟು ಒಪ್ಪುನಿ ಪ್ರಕಾಶ್ ಭಂಡಾರಿ ತುಲ್ಲೇರು ಎನ್ನ ಮಾಮಿನ ಮಗೆ ಆರು ಮುಲ್ಪನೆ ಒಪ್ಪುನಿ ಆರ್ಲ ಮಸ್ತ್ ಮುಲ್ಪ ಮಾತ ಪ್ರೋಗ್ರಾಮ್ ದ ಐತ್ ನೆಟ್ಟು ಪೂರ ಸೋಷಿಯಲ್ ಮೀಡಿಯಾ ಪೂರ ಪಾಡೋದು ಉಪ್ಪು ಅಂಚದು ಎನ್ನ ಪಾತೆಲ್ಲ ಬೇಜಾರು ಮನ್ಪೇರ ಬಲ್ಲಿ ದಯಬಂಡ ಯಾನ್ ಲೈಕ್ ಬೋರ್ಡ್ ಎನ್ನ ಹೆಲ್ಪ್ ಎನ್ನಂಡ ಆಪುನ ಹೆಲ್ಪ್ ಮನ್ಪೆ ದಯಬಂಡ ಮುಲ್ಪ 4 ಗ್ರೌಂಡ್ ಉಂಡು ಆ ಗ್ರೌಂಡ್ ಪರ್ಮಿಷನ್ ತೆಪ್ಪ ಅದು ಬೋರ್ಡ್ ಐಕ್ ಬೋರ್ಡನ ವ್ಯವಸ್ಥೆ ನಾನು ಮಂತು ಕೊಡ್ಪೆ ಆ ಗ್ರೌಂಡ್ ಮಸ್ತ್ ಗ್ರ್ಯಾಂಡ್ ಮನ್ಪುಗ 4ನೇ ವರ್ಷ ಬುಗಡಂಜಿ ಮುಲ್ಪ ಬೈದಿನ ಪೇರೆಂಟ್ಸ್ ನಕ್ಲೆಗ್ಲ ಒಂಜಿ ಸ್ಟೂಡೆಂಟ್ ನಕ್ಲೆಗ್ಲ ಒಂಜಿ 2 ಪಾತ್ರ ಬಂಡ್ರು ಇತ್ತದ ಕಾಲಡಿ ನಮ್ಮ ರಿಯಲ್ ಲೈಫ್ ಪಾರ್ಟ್ನರ್ ಏರಿದ್ದು ನಮ್ಮ ಜೋಕುಳ್ಳ ಗೇಂಡ ಹೈಸ್ಕೂಲ್ PUC ಜೋಕುಳ್ಳ ಗೇಂಡ ಒಂದ್ಪೇರು ಎನ್ನ ಫ್ರೆಂಡ್ ಎನ್ನ ಅಮ್ಮ ಎನ್ನ ಪೊಪ್ಪ ಇದು ಒಂಜಿ ಚೂರು ಕ್ಲಾಸ್ ಒಂಚೂರು ಏರ್ನ ಮಿತ್ತಾನ ಒಂಚೂರು ಮನಸ್ಸಿತ್ತನ ಅಕ್ಲನೆ ಬೂದರ್ಲ ಬಂದ್ಪೇರು ಅಂಚೊಪ್ಪುನಾಗ ರಿಯಲ್ ಲೈಫ್ ಪಾರ್ಟ್ನರ್ ನಮ್ಮ ಏರ್ ಬಂದು ಅವರ ಹೆಲ್ತ್ ನಮ್ಮ ಫಸ್ಟ್ ನಮ್ಮ ಹೆಲ್ತ್ ಸರಿಪೋಡು ನಮ್ಮ ಹೆಲ್ತ್ ಸರಿ ಇತ್ತು ನಮ್ಗೆ ದಾದ ಅಚೀವ್ಮೆಂಟ್ ಮನ್ಪೇರ್ಲಾಗು ನಮ್ಮ ಮುಲ್ಪ ಸ್ಟೇಜ್ ಕೆಲವು ವ್ಯಕ್ತಿನಾಗ್ಲಿ ತೋರು ಅಕ್ಲ ಏಜ್ ತೂದು ಅಕ್ಲ ಫಿಟ್ನೆಸ್ ತುಂಡ ಗೊತ್ತಾವು ಆರು ಹೋಗಾಂಡ ದಿನಕ್ಕೆ ಒಂಜಿ ಅರ್ಧ ಗಂಟೆ ಅಂಡ್ಲ ಒಂಜಿ ಯೋಗ ಇಜ್ಜಿನ ಎಂಚಿನ ಅಂಡ್ಲ ಮಲ್ತೊಂದು ಇಜ್ಜೇರು ಬಂಡೆ ಅಣ್ಣ ಮುಚ್ಚಿ ದಯಬಂಡ 6 ಫಿಟ್ ಆದ ಉಳ್ಳೇರು ಬಂಡ ಐದು ಕಾರಣ ಒಂಜಾರು ಯೋಗ ಒಂಜಾರು ಜಿಮ್ಮು ದಾದನ ಮಲ್ತೊಂದು ಇಜಿನ ದಾದನ ಒಂಜಿ ನ್ಯಾಚುರಲ್ ಒಂಜಿ ಎಕ್ಸಸೈಸಸ್ ದಾದನ್ಲಾರು ಇಲ್ಲಾಡು ಮಲ್ತೊಂದು ಪೋಡು ಇಜಿಂದ ಈ ಏಜ್ ಇಡ್ಲಾರ ಫಿಟ್ನೆಸ್ ಒರಿಪೈರ್ ಆಪುಜಿ ದಯಬಂಡ ಈ ಪಾತ್ರ ನಾನು ಹಾಸ್ಯಾಸ್ಪದವಾದ ಪನೊಂದಿಜ್ಜಿ ಒಂಜಿ ವ್ಯಕ್ತಿನ ಉದಾಹರಣೆ ಕೊಟ್ಟು ಪನ್ಪುನ ಇರ್ದು 100 ಜನ ಕಲ್ಪೆರೆ ಮಸ್ತ್ ದಿಕ್ಕುಡು ದಯಬಂಡ ಈ ವ್ಯಕ್ತಿನ ತೂಲೆ ಈ ವ್ಯಕ್ತಿನ ಫಿಟ್ನೆಸ್ ತೂಲೆ ಅಂತ ಪಂಡ ಅಪ್ಪನಾಗ ಅಂದತ ಈ ಏಜ್ ಅಂಡ್ಲಾರು ಎಂತ ಫಿಟ್ ಉಳ್ಳೇರಿ ಅವ್ರು ಎಂತ ಪಾತಿರುವಿರಿ ಅದನ್ನ ತೆಲಿಕೆ ಎಂಚೊಂಡು
ಪನ್ಪುನ ಖುಷಿ ಮಾತೆಲ್ಲ ಬತ್ತನ ಅಕ್ಲ ಮನಸ್ಸು ನಮಕ್ ಲಾಭ ನಮ್ಮದಾಗಿ ಅಂಚ ರಾಪುಜಿ ಪನ್ಪುನ ಒಂಜಿ ಇಂದು ಬರ್ಪುಣ್ ಅಂಚಾದು ನಮ್ಮ ಲೈಫ್ ಪಾರ್ಟ್ನರ್ ಏರ್ಪಡ್ಡ ಪಾತ್ರೆ ಉಂಟು ಅವ್ರ ಓನ್ ಹೆಲ್ತ್ ನಮ್ಮ ಶರೀರ ನಮ್ಮ ಆರೋಗ್ಯ ಸರಿ ಇತ್ತು ನಮ್ಮ ಮಾತು ನಮ್ಮ ಮನಸ್ಸು ಸರಿ ಇತ್ತು ನಮ್ಮ ಮಾತು ನಮ್ಮ ಮನಸ್ಸು ದಾದ ಥಿಂಕ್ ಮಾಡ್ಬೋ ಆಯ್ತಮಿತ್ತು ನಮ್ಮ ನಡಪ ನಮ್ಮ ಥಿಂಕಿಂಗ್ ರಾಂಗ್ ಇತ್ತು ನಾವೇ ರಾಂಗ್ ಥಿಂಕಿಂಗ್ ಇಡ್ಬೋಪ ನಮ್ಮ ಥಿಂಕಿಂಗ್ ರೈಟ್ ಇತ್ತು ರೈಟ್ ಇಡ್ಬೋಪ ಒರೇ ಪನ್ಪುನ ದಾದಣ್ಣ ಪಾತೆರ ನಮ್ಮ ಎಂಚ ದೇತನು ಒಂದು ಮೇನ್ ಅವನು ಪಾಸಿಟಿವ್ ಇಡ್ದೇತನೋ ನೆಗೆಟಿವ್ ಇಡ್ದೇತನೋ ರೆಡ್ ಟೈಪ್ಲ ನಮಗೆ ದೇತನು ನಮ್ಮ ಆಯ ಪಾತ್ರ ನೆಗೆಟಿವ್ ಆದಿತ್ತು ನಾವು ಪಾಸಿಟಿವ್ ಆದೇತು ಅಂತ ನಮಗೆ ನಾವು ಪಾಸಿಟಿವ್ ಆದ ಮಾತ ವಿಷಯದಲ್ಲಿ ಪಾಸಿಟಿವ್ ಆದ ಪೋಪ ಅಂಚೊಪ್ಪನಾಗ ಸ್ಪೋರ್ಟ್ಸ್ನು ಜೋಕುಲ್ನ ಲೈಫ್ಡು ಇತ್ತೇನೆ ತೆರಿಪಾಲೆ ಸ್ಪೋರ್ಟ್ಸ್ ಇಂಪಾರ್ಟೆಂಟ್ ಆದಂತ ತೆರಿಪಾಲೆ ಎಜುಕೇಶನ್ ಲೈಫ್ ಪಂಡ್ರೆ ಪೂರ್ಚ್ ಎಜುಕೇಶನ್ ದೊಟ್ಟಿಗೆ ಸ್ಪೋರ್ಟ್ಸ್ ಇತ್ತಿನ ಮಾತ್ರ ಫ್ಯೂಚರ್ ಒಂದು ದಾದಣ್ಣ ಅಚೀವ್ಮೆಂಟ್ ಮನ್ಪೇರ ಆಪುನು